ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಈ ಬೀಳುವ ಹಂತದಲ್ಲಿದ್ದಂತಹ ಕಟ್ಟಡವನ್ನು ನೆಲಸಮ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಮನೆಯಲ್ಲಿ ವಾಸವಿದ್ದಂತಹ ಕುಟುಂಬ ಕಣ್ಣೀರನ್ನ ಹಾಕಿದೆ. ಬೆಂಗಳೂರಿನಲ್ಲಿ ಕುಸಿಯುವ ಹಂತದಲ್ಲಿದ್ದಂತಹ ಕಟ್ಟಡ ಧ್ವಂಸ. ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ನಡೆಸಿ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಸದ್ಯ ಕಟ್ಟಡ ನೆಲಸಮವನ್ನು ಮಾಡಿ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಕಟ್ಟಡದಲ್ಲಿ ವಾಸವಿದ್ದಂತಹ ಬಾಡಿಗೆದಾರರು ಕಣ್ಣೀರು ಹಾಕ್ತಾ ಇದ್ದಾರೆ. ಫ್ರಿಡ್ಜು, ಟಿವಿ ಸೇರಿ 25 ಲಕ್ಷಕ್ಕೂ ಹೆಚ್ಚು ವಸ್ತು ಕಟ್ಟಡದಲ್ಲಿತ್ತು. ಮನೆ ಮಾಲೀಕ ನಮಗೆ ಮನೆ ಕೊಟ್ಟು ಚೆನ್ನೈನಲ್ಲಿದ್ದಾರೆ. ಅವರು ಮಾಡಿದಂತಹ ತಪ್ಪಿಗೆ ಪರಿಹಾರವನ್ನು ಕೊಡೋರು ಯಾರು ಅಂತ ಹೇಳಿ ಬಾಡಿಗೆದಾರರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಬಿಎಂಪಿಯ ವಿರುದ್ಧ ಬಾಡಿಗೆದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕುಸಿಯುವ ಹಂತದಲ್ಲಿದ್ದಂತಹ ಕಟ್ಟಡವನ್ನು ಧ್ವಂಸ ಮಾಡಿದಂತಹ ವಿಚಾರಕ್ಕೆ ವಾಸವಿದ್ದಂತಹ ಕುಟುಂಬ ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದರ ಮಾಲೀಕ ಚೆನ್ನೈನಲ್ಲಿರುವಂಥದ್ದು. ಈ ಮನೆಯಲ್ಲಿ ಬಾಡಿಗೆದಾರರಿದ್ದರು. 25 ಲಕ್ಷ ಮೌಲ್ಯದ ವಸ್ತುಗಳಿದ್ವಂತೆ. ಏಕಾಏಕಿಯಾಗಿ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು, ನೆಲಸಮ ಮಾಡುವಂತಹ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ದಾರೆ. ಇದು ಈಗ ಅಲ್ಲಿ ವಾಸವಿದ್ದಂತಹ ಬಾಡಿಗೆದಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ನಿವೃತ್ತಿಕಸಂದ್ರದ 1ನೇ ಕ್ರಾಸ್ನಲ್ಲಿ ಕಟ್ಟಡವೊಂದು ವಾಲಿತು. ಈ ಒಂದು ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ ಬಿಬಿಎಂಪಿ ನಿನ್ನೆ ರಾತ್ರಿಯಿಂದಲೇ ಮುಂದಾಗಿದೆ. ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ತೆರವು ಕಾರ್ಯ ನಡೀತಾ ಇದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಖಾಲಿ ಸೈಟ್ನಲ್ಲಿ, ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಸೈಟ್ನಲ್ಲಿ 5 ಅಡಿ ಆಳಕ್ಕೆ ತೋಡಿಸಿರ್ತಕ್ಕಂಥ ಪರಿಣಾಮವಾಗಿ ಮಣ್ಣು ಸಡಿಲವಾಗಿ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ವಾಲಿತು. ಇದನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ಬಿಬಿಎಂಪಿ ಮುಂದಾಗಿದ್ದು ಈ ಒಂದು 4 ಅಂತಸ್ತಿನ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಾಗಿದೆ. ಅಲ್ಲಿ ಉಳಿದಂತಹ ಮಣ್ಣುಗಳಿರಬಹುದು, ಜೊತೆಗೆ ಸಿಮೆಂಟ್ನ ಇಟ್ಟಿಗೆಗಳನ್ನ ತೆರವು ಮಾಡುವಂಥ ಕೆಲಸಕ್ಕೂ ಮುಂದಾಗಿದೆ. ನೋಡಬಹುದಾಗಿದೆ ಈ ಒಂದು ಕಟ್ಟಡದ ಅವಶೇಷದಲ್ಲಿ ಪ್ರಮುಖವಾಗಿ ನೆಲಮಹಡಿಯಲ್ಲಿ ಶಾಪ್ ಇತ್ತು. ಇದನ್ನು ತೆರವುಗೊಳಿಸತಕ್ಕಂತಹ ವೇಳೆಯಲ್ಲಿ ಸಾಕಷ್ಟು ಸುಮಾರು ಲಕ್ಷಾಂತರ ಮೌಲ್ಯದ ಐಟಮ್ಗಳು ಕೂಡ ಈ ಒಂದು ಅವಶೇಷದ ಅಡಿ ಇದ್ದಾವೆ. ಡೈರೆಕ್ಟ್ ಆಗಿ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ. ಅಮ್ಮ, ಪ್ರಮುಖವಾಗಿ ಇಲ್ಲಿ ನೀವು ವಾಸ ಇದ್ರೆ ಏನು ಹೇಳಿ? ಇಲ್ಲಿದ್ರಾ ಏನು ಹೇಳ್ತೀಯ? ಇದು ಬಂದ್ಬಿಟ್ಟು ಅವರು ನಮ್ಮ ಪ್ರಾಪರ್ಟೀಸ್, ನಮ್ಮ ಡ್ರೆಸ್ಸು, ನಮ್ಮ ಗೋಲ್ಡು, ನಮ್ಮ ದುಡ್ಡು ಎಲ್ಲ ಹೋಗ್ಬಿಟ್ಟಿದೆ. ಅವರು ನಮ್ಮನ್ನ ಬಿಡುತ್ತಾ ಇಲ್ಲ, ಏನಂತ ಬಿಡ್ತಾ ಇಲ್ಲ. ಅವ್ರದ್ದು ಅದು ಅವ್ರು ಕೊಡ್ತಾರೆ ನಮಗೆ. ಇಷ್ಟು ಮಾಡ್ತಾ ಇದ್ದಾರೆ ಅವರು. ಎಲ್ಲ ಹೋಗ್ತಾ ಇರೋದು ನಮ್ದು, ಅವ್ರದ್ದೇನಿಲ್ಲ. ಅವ್ರನ್ನ ನಿಲ್ಸಕ್ಕೆ ಹೇಳಿ ಫಸ್ಟು. ಓಕೆ, ಅಂದರೆ ಇಂಟಿಮೇಷನ್ ಮಾಡ್ದಂಗೆ ಡೆಮಾಲಿಷನ್ ಮಾಡಿದ್ದಾರೆ ನಿಮಗೆ? ಹೇಗೆ? ಏನಿಲ್ಲ ರೀ, ಏನು ಕೇಳಿಲ್ಲ, ನಮ್ಮ ಹತ್ರ ಕೇಳಿಲ್ಲ ರೀ. ಅವ್ರ ಕೊಡ್ತಾರೆ ನಮ್ಗೆ ಇವಾಗ. ಈತರಿಗೆ ಮನುಷ್ಯರು, ಈತರಿಗೆ ಸ್ವಂತ ಇನ್ನೂ ಮನುಷ್ಯರಿಗೆ ಬುದ್ಧಿ ಇಲ್ವಾ ರೀ? ಗೌರ್ಮೆಂಟ್ ಅಂತಾರೆ ಏನು ಮಾಡ್ತಾ ಇದ್ದಾರೆ ಇವಾಗ? ಎಷ್ಟು ನಿಮ್ಮದು ಮೌಲ್ಯದ ವಸ್ತುಗಳು ಇದರಲ್ಲಿ? ಅದರಲ್ಲಿ ಎಲ್ಲ ಸೇರಿಸಿ ಒಂದು 25 ಲಕ್ಷ ಇರ್ಬೋದು. ಒಡವೆಗಳು, ಫ್ರಿಡ್ಜು, ಟಿವಿ ಎಲ್ಲ ಹೊಸದಾಗಿ ತಂದಿರೋದು. ಹಳೆಯದು ಬೇರೆ ಇದೆ, ಹೊಸದು ಬೇರೆ ಇದೆ. ಇಷ್ಟೊಂದು 25 ಲಕ್ಷವರೆಗೆ ಇದೆ. ಈಗ ಯಾರು ಕೊಡ್ತಾ ಇರೋದಲ್ಲ? ಏನು ಹೇಳ್ತೀರಾ ಮೇಡಮ್? ನಮಗೆ ನೆನ್ನೆ ಯಾವುದು ರೆಸ್ಪಾಂಡೇ ಮಾಡಿಲ್ಲ. ನಾವು ಕೇಳ್ತಾನೆ ಇದ್ವಿ. ಅವ್ರು ಹೇಳಿದ್ದೇನೆಂದರೆ ಲೈಫ್ ನೋಡಬೇಕು, ಇನ್ನೊಬ್ರು ಜೀವ ನೋಡ್ಬೇಕಂತ. ಇವತ್ತು ನಮ್ಮ ಜೀವನೇ ಏನಂತ ಗೊತ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿದೆ. ನಿಮಗೆ ಗೊತ್ತು, ಇದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೂ ಒಂದು ಬ್ಯಾಂಕ್ ಒಳಗಡೆ ಹೋಗೋಕ್ಕಾಗಲ್ಲ ಇವಾಗೆಲ್ಲ. ನಮ್ದು ಎಲ್ಲ ಹೋಯ್ತು. ನೀವೇ ನೋಡಿ ಹೆಂಗಿದೆ ಅಂತ. ಏನು ಎತ್ತಕ್ಕಿಲ್ಲ. ಅಂದರೆ ಇವಾಗ ನಿಮಗೆ ಇಂಟಿಮೇಷನ್ ಟೈಮ್ ಕೊಟ್ಟಿರ್ಲಿಲ್ವಾ? ಯಾವುದು ಕೊಟ್ಟಿಲ್ಲ, ಯಾವ ಇಂಟಿಮೇಷನ್ ಕೊಟ್ಟಿಲ್ಲ, ಯಾವುದೂ ಇಲ್ಲ. ನಾವೇ ಬಂದು ನಾವೇ ರಾತ್ರಿ ತನಕ ನಿದ್ದೆನೇ ಮಾಡಿಲ್ಲ, ಇಲ್ಲೇ ಇದ್ವಿ ನಾವು. ಇವಾಗ ಬಂದ್ವಿ ತಿರ್ಗಾ. ಹೋಗಿರೋದು ನಮ್ಮ ಗೋಲ್ಡ್ ಹೋಗಿರೋದು ಅವ್ರು ಕೊಡ್ತಾರ ನಮಗೆ. ಇವಾಗ ಹುಡುಕ್ಬೇಕಂದ್ರೆ ನಾವೇ ಹೋಗ್ಬೇಕು, ನಾವೇ ಜವಾಬ್ದಾರಿ ಅದು. ಅವ್ರು ಬಿಡ್ತಾ ಇಲ್ಲ ನಮ್ಮನ್ನ, ಅವ್ರೂ ಹೆಲ್ಪ್ ಮಾಡ್ತಾ ಇಲ್ಲ. ಇವಾಗ ನಾವು ಎಲ್ಲ ಹೋಗ್ಲಿ, ಇಲ್ಲೇ ರೋಡಲ್ಲೇ ಮಲ್ಕೊಬೇಕು, ನಮ್ಮ ಮನೆ ಇಲ್ಲ, ಏನಿಲ್ಲ. ಓಕೆ, ಇಲ್ಲಿರ್ತಕ್ಕಂತಹ ಬಾಡಿಗೆದಾರರು ಹೇಳೋದೇನಂತಂದರೆ ನಮ್ಮಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕೂಡ ಇದ್ವು. ಇದು ಯಾವುದನ್ನು ಕೂಡ ತೆಗೆದುಕೊಳ್ಳಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಹೀಗಾಗಿ ನಮಗೆ ಯಾರು ಪರಿಹಾರ ಕೊಡ್ತಾರೆ ಎನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಮನೆಯ ಮಾಲೀಕ ಚೆನ್ನೈನಲ್ಲಿರುವಂಥದ್ದು. ಇಲ್ಲಿ 4-5 ಕುಟುಂಬಗಳು ಬಾಡಿಗೆಗಿದ್ವು. ಏಕಾಏಕಿಯಾಗಿ ಬಂದು ಬಿಲ್ಡಿಂಗನ್ನು ತೆರವುಗೊಳಿಸ್ತಾ ಇದ್ದಾರೆ, ನೆಲಸಮ ಮಾಡ್ತಾ ಇದ್ದಾರೆ. ಇದರಿಂದ ಮನೆಯೊಳಗಿದ್ದಂತಹ ವಸ್ತುಗಳು, ಡಾಕ್ಯುಮೆಂಟ್ಸ್ಗಳು, ಚಿನ್ನಾಭರಣ ಎಲ್ಲವೂ ಕೂಡ ನೆಲಸಮ ಆಗಿದೆ. ಬಿಬಿಎಂಪಿ ಅಧಿಕಾರಿಗಳು ಅವುಗಳನ್ನು ತೆಗೆದುಕೊಳ್ಳೋದಕ್ಕಾದರೂ ಅವಕಾಶವನ್ನು ಕೊಡಬೇಕಿತ್ತು. ಮೊದಲೇ ನಮಗೊಂದು ಸೂಚನೆ ಕೊಟ್ಟಿದ್ರೆ ನಾವೆಲ್ಲವನ್ನೂ ಕೂಡ ತೆಗೆದುಕೊಳ್ತಿದ್ವಿ ಅನ್ನುವಂತಹ ಅರ್ಥದಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ
ಅಲ್ಲಿ ವಾಸಿಸ್ತಾ ಇದ್ದಂತಹ ಕುಟುಂಬದ ಸದಸ್ಯರುಗಳು ನಿನ್ನೆ ರಾತ್ರಿ ಇಡೀ ಕಾರ್ಯಾಚರಣೆಯನ್ನು ನಡೆಸಿ ಬೀಳುವ ಹಂತದಲ್ಲಿದ್ದಂತಹ ಕುಸಿಯುವ ಹಂತದಲ್ಲಿದ್ದಂತಹ ಬಿಲ್ಡಿಂಗನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಲಾಗಿದೆ.